ಹಲೋ ಫ್ರೆಂಡ್ಸ್, ಇವತ್ತಿಂದು ಹೊಸ ವಿಡಿಯೋ, ಹೊಸ ಕಾನ್ಸೆಪ್ಟು. ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಹಕ್ಕಿ ಸಿಗಲಿ ಅಂದ್ಬಿಟ್ಟು, ಕಮ್ಮಿ ಬೆಲೆಗೆ ಸಿಗಲಿ ಅಂದ್ಬಿಟ್ಟು ಮಾಡ್ತಾರೆ ವಿಡಿಯೋ ಇದು. ತುಂಬ ಜನ ಏನು ಮಾಡ್ತಾಯಿದ್ದೀರಾ, 800 ರೂಪಾಯಿ 1000 ರೂಪಾಯಿಗೆ ಹಕ್ಕಿಗಳ್ನ ಆನ್ಲೈನಲ್ಲಿ ನೋಡ್ತೀರಾ, ಇಸ್ಕೊತೀರಾ, ವರ್ಷ ಇಡೀ ಹಕ್ಕಿನ ಸಾಕಿರ್ತೀರಾ, ಹಾರ್ಸಾಕ್ಬಿಡ್ತೀರಾ, ಪರ್ಫಾರ್ಮೆನ್ಸೇ ಬರಲ್ಲ. ಆಮೇಲೆ ಏನು ಮಾಡ್ತೀರಾ, ಹಕ್ಕಿ ಸಾಕೋದೇ ಬೇಡ ಅಂದ್ಬಿಟ್ಟು ಶೋಕಿನೇ ಬಿಟ್ಬಿಡ್ತೀರಾ. ಹಿಂಗಾಗಬಾರ್ದು ಅಂದ್ಬಿಟ್ಟು, ಯಾಕಂದರೆ ತುಂಬ ಕಡೆಯಿಂದ ನನಗೆ ಫೋನ್ ಬಂದಿದೆ. ಇಂಥವ್ರದ್ದು ವೀಡಿಯೋ ನೋಡ್ಬಿಟ್ಟು ನಾನು 800 ರೂಪಾಯಿಗೆ ಇಸ್ಕೊಂಡೆ, ಇಂಥವ್ರ ವೀಡಿಯೋ ನೋಡ್ಬಿಟ್ಟು ನಾನು 2000ಕ್ಕೆ ಇಸ್ಕೊಂಡೆ, ಅವ್ರ ಹಕ್ಕಿಗಳೇ ಆಡ್ತಾಯಿಲ್ಲ ಅಂತ ತುಂಬ ಜನದ ಫೋನ್ ಬಂದಿತ್ತು. ಮತ್ತು ತುಂಬ ಜನ ಕೇಳ್ಕೊಂಡಿದ್ದೇನೆಂದರೆ, ಒಂದು ಒಳ್ಳೆ ಜೊತೆ ಕೊಡಿ, ಕಮ್ಮಿ ಬೆಲೆಗೆ ಕೊಡಿ ಅಂತ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಳ್ಳೆ ಜೊತೆ ಸಿಗಲಿ, ಕಮ್ಮಿ ಬೆಲೆಗೆ ಸಿಗಲಿ ಅಂದ್ಬಿಟ್ಟು ಮಾಡ್ತಾರೆ ವಿಡಿಯೋ ಇದು. ಯಾಕಂದರೆ ವರ್ಷ ಇಡೀ ಹಕ್ಕಿ ನೀವು ಸಾಕಿರ್ತೀರ, ನೀವು ಕಾಯೋದು ಬಂದುಬಿಟ್ಟು ಟೂರ್ನಮೆಂಟ್ಗೆ ಒಂದು ಒಳ್ಳೆ ಟೈಮ್ ಮಾಡಲಿ ಅಂತ. ತುಂಬ ಕಡೆ ಇಸ್ಕೊಂಡು ನಿಮ್ಮ ಹತ್ರ ಹಕ್ಕಿಗಳು ಪರ್ಫಾರ್ಮೆನ್ಸ್ ಇರಲ್ಲ, ನೀವು ಶೋಕಿ ಬಿಟ್ಬಿಟ್ಟಿರ್ತೀರ. ಅದಕ್ಕೋಸ್ಕರ ಹಿಂಗೆ ಆಗಬಾರ್ದು ಅಂದ್ಬಿಟ್ಟು ಬೆಸ್ಟ್ ಜೊತೆಗಳು, ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿರೋ ಹಕ್ಕಿಗಳ್ನ ನಮ್ಮ ಸಬ್ಸ್ಕ್ರೈಬರ್ಗೆ ನಾವು ತಲುಪಿಸೋಣ, ನಮ್ಮ ಕಡೆಯಿಂದ ಆಗಿದ್ದ ಸಪೋರ್ಟ್ ನಾವು ಮಾಡೋಣ ಅಂದ್ಬಿಟ್ಟು ಮಾಡ್ತಾರೋ ವಿಡಿಯೋ ಇದು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟಲ್ಲಿ ಯಾವ ಜೊತೆ ಇಷ್ಟ ಆಯಿತು ಅಂತ ಮೆಸೇಜ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋನ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ಸಮಸ್ತ ಪಾರಿವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ, ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ, ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದ್ದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೇ ಲೈನು ನಗಿನ ತಾಮ್ರಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಡ್ಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಹಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು,
ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಹಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯ್ತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಹಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ ಇದು. ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9 ಗಂಟೆ 18 ನಿಮಿಷ ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಹಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 2025ಗೆ ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025ಕ್ಕೆ ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಇನ್ನೇನು ಸೀಸನ್ ಮುಗಿದ ಮೇಲೆ ಬಂದ ಜೊತೆಗಳಿಗೆ ರೇಟು ಜಾಸ್ತಿ ಇರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಇವಾಗಲೇ ನಾವು ಕಮ್ಮಿ ಬೆಲೆಗೆ ಬಂದ ಜೊತೆಗಳು ಕೊಡೋಣ ಅಂದ್ಬಿಟ್ಟು ಮಾಡ್ತಾರೋ ವಿಡಿಯೋ ಇದು. ತುಂಬ ಜನ ಕೇಳ್ತಾಯಿದ್ರಿ ಕಮ್ಮಿ ಬೆಲೆಗೆ ಒಳ್ಳೆ ಜೊತೆಗಳು ತೋರಿಸಿ ಅಂತ. ನಮ್ಮ ಹೊಸ ಶೋಕ್ದಾರ್ಗಳಿಗೆ ಒಳ್ಳೆ ಜೊತೆ ಸಿಗಲಿ, ಕಮ್ಮಿ ಬೆಲೆಗೆ ಸಿಗಲಿ ಅಂದ್ಬಿಟ್ಟು ಮಾಡ್ತಾರೋ ವಿಡಿಯೋ ಇದು. ಇದು ನಮ್ಮದು 5 ಅವರು ಆಡಿರೋ ಬೂರಿ ಗಂಡು. ರೆಕ್ಕೆ ಎಲ್ಲ ಫುಲ್ ಇದೆ, ರೆಕ್ಕೆ ಎಲ್ಲ ಹೊಡೆದಿಲ್ಲ, ರೆಕ್ಕೆ ಜೊತೆನೇ ಕೊಡ್ತಾಯಿದ್ದೀನಿ. 5 ಅವರು ಹಾರಿರೋ ಗಂಡು, ಇದೇ ವರ್ಷ 5 ಅವರು ಹಾರಿರೋ ಗಂಡು. ಈ ಅಕ್ಕಿಗೆ ಸುರ್ಮಿ ಎಣ್ಣೆ ಹಾಕಿ 2 ವರ್ಷ ಆಗಿದೆ. 2 ವರ್ಷದಿಂದ ಈ ಬಂದ ಜೊತೆಯಲ್ಲಿ ಪಟ್ಟಾಗಳು ಅಷ್ಟೇ 6 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬರುತ್ತೆ. ಬಾಜಿ ಬಂದ್ಬಿಟ್ಟು 6 ರಿಂದ 8 ರಾಕೆಟ್ ಬಾಜಿ, ಒಳ್ಳೆ ಕಂಟ್ರೋಲ್ಡ್ ಬಾಜಿ ಇರುತ್ತೆ. ಹಕ್ಕಿ ತುಂಬ ಚೆನ್ನಾಗಿರುತ್ತೆ. ಆಟ ಸರ್ಕ್ಲಿ ಚೆನ್ನಾಗಿರುತ್ತೆ, ಗೇಟ್ಲಿ ಚೆನ್ನಾಗಿರುತ್ತೆ, ಆಡೋ ಆಟನೂ ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಕೈ ಆಟ ಇರುತ್ತೆ, ಜಾಸ್ತಿ ಮೇಲೂ ಹೋಗಲ್ಲ, ಜಾಸ್ತಿ ಕೆಳಗಡೆನೂ ಆಡಲ್ಲ, ಮೀಡಿಯಮ್ ಕೈ ಆಟ ಆಡುತ್ತೆ. ಪಲ್ಲ ಬಂದ್ಬಿಟ್ಟು 30 ರಿಂದ 35 ನಿಮಿಷ ಪಲ್ಲ ಹೋಗುತ್ತೆ. ಇದ್ರಲ್ಲಿ ಬರೋ ಪಟ್ಟಾಗಳು ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. 2 ಅಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಕಪ್ಪು ಬೂರಿಯಲ್ಲಿ ಗಂಡು, ಸುರ್ಮಿಯಲ್ಲಿ ಹೆಣ್ಣು, ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟಾಗಳು ಅಷ್ಟೇ ಕಪ್ಪು ಬೂರಿ ಬರುತ್ತೆ, ಕೆಂಪು ಕತ್ತಲ್ಲಿ ಸುರ್ಮಿಗಳು ಬರುತ್ತೆ. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಮತ್ತು ಇದಲ್ಲೇನೆಂದರೆ ಗಂಡು ಪಟ್ಟಕ್ಕಿಂತ ಹೆಣ್ಣು ಪಟ್ಟಗಳು
ತುಂಬ ಚೆನ್ನಾಗಿ ಆಡಿದೆ. ಬೇಕಾದ್ರೆ ಗಂಡು ಪಟ್ಟಗಳು ಒಂದು 6 ಗಂಟೆ ಆಡಿದ್ರೆ ಹೆಣ್ಣು ಪಟ್ಟಗಳು 7ರಿಂದ 8 ಗಂಟೆ ಆಡುತ್ತೆ. ಈ ಜೊತೆಗೆ ಬರೋ ಪಟ್ಟಗಳು ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಗೆ ಒಳ್ಳೆ ಬಂದ ಜೊತೆ ಕೊಡೋಣ, ಕಮ್ಮಿ ಬೆಲೆ ಕೊಡೋಣ ಅಂದ್ಬಿಟ್ಟು ಮಾಡ್ತಾರೋ ವೀಡಿಯೋ ಇದು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಕ್ಕಿ ಸಿಗಲಿ ಅಂದ್ಬಿಟ್ಟು ಇವತ್ತಿನ ವೀಡಿಯೋ ಕಾನ್ಸೆಪ್ಟ್ ಇರೋದು. ವಿಡಿಯೋ ಇಷ್ಟ ಆಗ್ತಾಯಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟಲ್ಲಿ ಯಾವ ಜೊತೆ ಇಷ್ಟ ಆಯಿತು ಅಂತ ಮೆಸೇಜ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವ್ದಾರ ಬಂದ ಜೊತೆ ಬೇಕು ಅಂದರೆ ಯಾವ ಬಣ್ಣ ಅಲ್ಲಿ ಬೇಕು ಅಂದ್ಬಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ, ಏನು ಬೆಲೆಗೆ ಬೇಕು ಅಂದ್ಬಿಟ್ಟು ಮೆಸೇಜ್ ಮಾಡಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ ನೀವು ಕೇಳೋ ಬಣ್ಣ, ನೀವು ಕೇಳೋ ರೇಟ್ಗೆ ಹಾಕೋಕ್ಕಾಗತ್ತಾ ಅಂತ ನಾನು ಟ್ರೈ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಲ್ಲಿ. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ ಬರೀ 5,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಪ್ರತಿ ಒಂದು ಕಡೆನೂ ನಮ್ಮ ಅಕ್ಕಿಗಳು ಸೇರಲಿ, ಪ್ರತಿಯೊಬ್ಬರ ಹತ್ರ ನಮ್ಮ ಅಕ್ಕಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲಿ ಅಂದ್ಬಿಟ್ಟು ಕಮ್ಮಿ ಬೆಲೆ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಟೂರ್ನಮೆಂಟ್ ಸೀಸನ್ ಮುಗಿತಾ ಇರೋಂಗೆ ನಿಮಗೆ ಹಕ್ಕಿಗಳು ಬಂದ ಜೊತೆಗಳು ಸಿಗೋದು ತುಂಬ ಡಿಮ್ಯಾಂಡ್ ಇರುತ್ತೆ. ಅದಕ್ಕೋಸ್ಕರ ನಾನು ಇವಾಗಲೇ ಪ್ರತಿಯೊಬ್ಬರಿಗೂ ಹಕ್ಕಿಗಳು ಸಿಗಲಿ ಅಂದ್ಬಿಟ್ಟು ಕಮ್ಮಿ ಬೆಲೆ ಕೊಡ್ತಾಯಿದ್ದೀನಿ. ಸೀಸನ್ ಆದಮೇಲೆ ಜೊತೆಗಳು ಇಲ್ಲ ಹೆಣ್ಣುಗಳು ಸಿಗೋದು ತುಂಬ ಕಷ್ಟ ಇರುತ್ತೆ. ಬೆಲೆಗಳು ಆ ಟೈಮಲ್ಲಿ ತುಂಬ ಜಾಸ್ತಿ ಇರುತ್ತೆ. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಕರೆಬೂರಿಯಲ್ಲಿ ಗಂಡು, ಸುರ್ಮಿಯಲ್ಲಿ ಹೆಣ್ಣು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಕರೆಬುರಿ ಗಂಡು ತೋರಿಸ್ತೆ. ಸಿಂಗಲ್ ಟೇಲು ಚಡಿಬಲ ಬರುತ್ತೆ, ನೋಡ್ಬೋದು. ಸಿಂಗಲ್ ಟೇಲು ಚಡಿಬಲ ಬರುತ್ತೆ. ಶುಭ್ ತಿರಿ ಉದ್ದ ತಿರಿ ಇರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಸಖತ್ತಾಗಿರುತ್ತೆ. ತಿರಿ ಎಲ್ಲ ಫುಲ್ ಇದೆ. ಯಾರೋ ಹಾರಿಸ್ಕೊಬೇಕು ಅಂದರೆ ಹಾರಿಸ್ಕೊಬೋದು. ಹೆಣ್ಣು ಮೇಲೇ ಕಳ್ಳ ಮಾಡ್ಕೊಂಡು ಹಾರಿಸ್ಕೊಳ್ಳಿ, ಆರಾಮಾಗಿ ಅಕ್ಕಿ ಒಳ್ಳೆ ಟೈಮ್ ಮಾಡುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡೋದು ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಟೈಪಲ್ಲಿದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು, ಒಡಕಲು ಇವಾಗ ಏನು ಸ್ಟಾರ್ಟ್ ಆಗ್ತಿದೆ ಅವೆಲ್ಲ ಇನ್ನೂ ವಯಸ್ಸಾಗ್ತಿರೋ ನಿಮಗೆ ಕ್ರ್ಯಾಕ್ಸು, ಒಡಕಲು ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ. ಕ್ವಾಲಿಟೀಸ್ ಅಂತೂ ತುಂಬ ಟಾಪ್ ಆಗಿರುತ್ತೆ. ಕರೆಬೂರಿಯಲ್ಲಿ ಗಂಡಿ. ರಿಂಗ್ ನಂಬರ್ 5248. ಫ್ರೆಂಡ್ಸ್, ಇದಕ್ಕೆ ಮ್ಯಾಚ್ ಮಾಡಿರೋ ಹೆಣ್ಣು ಸಿಂಗಲ್ ಟೇಲು ಚಡಿವಲ ಹೆಣ್ಣು, ಸುರ್ಮಿ ಹೆಣ್ಣಿದು. ಶುಭ್ ತಿರಿ ಉದಾ ತಿರಿ, ಲಾಲ್ ಕಟ್ ನೋಡ್ಬೋದು, ಸಕ್ಕ ಡಾರ್ಕ್ ಲಾಲ್ ಕಟ್ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀನಿ, ಯಾಕಂದರೆ ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಬಾದಾಮಿ ಶೇಡ್ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇನ್ನು 2.5 ವರ್ಷದ ಹೆಣ್ಣು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಬ್ಲೂ ಶೇಡಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಶುದ್ಧ ಕಣ್ಣಿರುತ್ತೆ, ಪ್ಲಸ್ಸು ಅಗ್ಲ ಕಣ್ಣಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿಗೆ ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ತುಂಬ ಟಾಪ್ ಆಗಿದೆ. ನೋಡ್ಬೋದು, ಇಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಸಕ್ಕ ಟಾಪ್ ಆಗಿರುತ್ತೆ. ಇದು ಹೆಣ್ಣಿನ ಕಣ್ಣು. ರಿಂಗ್ ನಂಬರ್ 5003. ಫ್ರೆಂಡ್ಸ್, ಟೈಗರ್ ಚೀನಿಯಲ್ಲಿ ಒಂದು ಒಳ್ಳೆ ಜೊತೆ ತೋರಿಸ್ತಾ ಇದ್ದೀನಿ. ಏನಂದರೆ ಇದರಲ್ಲಿ ಹೆಣ್ಣು ಮಾತ್ರ 5.5 ಗಂಟೆ ಹಾರಿರೋ ಹೆಣ್ಣು. ಗಂಡಿಂದು ರಿಸಲ್ಟ್ ಗೊತ್ತಿಲ್ಲ ನಮಗೆ, ಯಾಕಂದರೆ ಗಂಡು ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರು, ನಮ್ಮ ಕಸ್ಟಮರು, ಅವ್ರ ಮನೆ ಹಕ್ಕಿ ಇದು. 2 ಅಕ್ಕಿನೂ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ. ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ 2 ಅಕ್ಕಿಲು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿರೋದು. ಈ ಬಂದ ಜೊತೆ ಆಗಿದೆ. ಇವಾಗ ಈ ಜೊತೆಗೆ ಫಸ್ಟ್ ಟೈಮ್ ಪಟ್ಟ ಮಾಡಿಸ್ಬೇಕು. ಯಾರೇ ಇಸ್ಕೊಂಡ್ರೂ ನೀವೇ ಫಸ್ಟ್ ಟೈಮ್ ಪಟ್ಟ ಮಾಡಿಸ್ಬೇಕು. ಗಂಡು ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ. ಹೆಣ್ಣು ಹಾರಿರೋ ಹೆಣ್ಣು, 5 ಗಂಟೆ ಚಿಲ್ಲರೆ ಹಾರಿರೋ ಹೆಣ್ಣು. ಬಾಜಿ ಬಂದ್ಬಿಟ್ಟು ಹೆಣ್ಣಲ್ಲಿ 4-5 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 20 to 25 ನಿಮಿಷ ಪಲ್ಲ ಹೋಗ್ಬಿಟ್ಟು ಬರೋದು ಹೆಣ್ಣು. ಈ ಹೆಣ್ಣನೇ ಏನು ನಮಗಿವಾಗ ಗಂಡಲ್ಲಿ ತೋರಿಸ್ತಾ ಇದ್ದೀನಿ, ಚೀನಿ ಗಂಡು. ಈ ಗಂಡಿಗೆ ಮ್ಯಾಚ್ ಮಾಡಿರೋದು. ನಮ್ಮ ಅನಿಸಿಕೆ ಪ್ರಕಾರ ಪಟ್ಟಗಳು ಮಿನಿಮಮ್ ಅಟ್ಲೀಸ್ಟ್ ಟೈಮಿಂಗ್ ಬಂದ್ಬಿಟ್ಟು 4 to 5 ಗಂಟೆ ಮೇಲೆ ಬಂದೇ ಬರುತ್ತೆ ಈ ಜೊತೆಗೆ ಅಂತ ನಾವು ಮ್ಯಾಚ್ ಮಾಡಿರೋದು. ಪ್ಲಸ್ ನಮ್ಮ ಸಬ್ಸ್ಕ್ರೈಬರ್ಗೆ ಕಮ್ಮಿ ಬೆಲೆಗೆ ಹಕ್ಕಿಗಳು ಸಿಗಲಿ ಅಂದ್ಬಿಟ್ಟು ಕೊಡ್ತಾ ಇರೋದು.
ಕ್ವಾಲಿಟಿ ಚೆನ್ನಾಗಿದೆ, ಕಂಡೀಷನ್ ಚೆನ್ನಾಗಿದೆ, ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ. 2 ಅಕ್ಕಿದು ಚೆನ್ನಾಗಿದೆ, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಎದೆನ ಮುಂದೆ ಇಟ್ಕೊಂಡು ನಡೆಯೋದು, ಇವೆಲ್ಲ ನೋಡ್ಬೋದು. ತುಂಬ ಒಳ್ಳೆ ಕ್ವಾಲಿಟೀಸ್ ಇದೆ 2 ಅಕ್ಕಿಯಲ್ಲೂ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟ್ ಏನಂದರೆ ನೀವೇ ಫಸ್ಟ್ ಟೈಮ್ ಹಾರಿಸಿ ನೀವೇ ಫಸ್ಟ್ ಟೈಮ್ ನೋಡಬೇಕು ಪಟ್ಟಗಳು ರಿಸಲ್ಟ್ ಏನು ಬರುತ್ತೆ ಅಂತ. ಅದಕ್ಕೋಸ್ಕರ ಈ ಬೆಲೆ ಬಂದ್ಬಿಟ್ಟು ಈ ಅಕ್ಕಿದು ನಾನು ತುಂಬ ಜಾಸ್ತಿ ಹೇಳೋಕ್ಕೋಗಲ್ಲ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ ಬರೀ 4,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋದು ಇಲ್ಲ. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಇದರಲ್ಲಿ ನಾವೇನಾದ್ರು ಪಟ್ಟ ಮಾಡಿಸ್ಬಿಟ್ಟು ಪಟ್ಟ ಹಾರಿಸಿ ರಿಸಲ್ಟ್ ನೋಡಿದರೆ ಈ ರೇಟಿಗೆ ನಾವು ಕೊಡ್ತಾ ಇರಲಿಲ್ಲ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಟೈಗರ್ ಚೀನಿ ಗಂಡು ತೋರಿಸ್ದೆ. ಸಿಂಗಲ್ ಟೈಲು ಚಡಿ ಬಾಲ ಇಲ್ಲಿ ನೋಡ್ಬೋದು. ಫುಲ್ ಸಿಂಗಲ್ ಟೈಲ್ ಹಿಡ್ಕೊಳುತ್ತೆ, ಚಡಿ ಬಾಲ ಹಿಡ್ಕೊಳುತ್ತೆ. ಶಿಫ್ಟ್ ತಿರಿ ಉದ್ದ, ತಿರಿ 9ನೇ ತಿರಿ ಉದ್ದ ಇರುತ್ತೆ. 8-10ಕ್ಕಿಂತ 9 ಉದ್ದ ಇರುತ್ತೆ. ತಿರಿ ಎಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಹಾಕಿ. 2 ಸೈಡ್ ನೋಡ್ಬೋದು, ತಿರಿ ಎಲ್ಲ ಹೊಡೆದಿದ್ದೀವಿ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗಲ ಎದೆ, ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸಖತ್ತಾಗಲ ಕಣ್ಣು ನೋಡ್ಬೋದು. ಸೂಪರ್ ಅಗಲ ಕಣ್ಣಿರುತ್ತೆ. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಹರಡ್ಕೊಂಡಿರುತ್ತೆ. ಔಟರ್ ರಿಂಗ್ ನೋಡ್ಬೋದು, ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಮಾಡ್ತಾ ಇರುತ್ತೆ. ಲೈಟಾಗಿ ಏನು ಪಿಂಕಿಶ್ ಏನಾರು ಇದೆ ಅವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ನೋಡ್ಬೋದು, ಸಖತ್ತಾಗಿದೆ. ಇದು ಗಂಡಿನ ರಿಂಗ್ ಇಲ್ಲ, ಗಂಡಿಗೆ ನೋಡ್ಬೋದು ರಿಂಗ್ ಇಲ್ಲ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೇಲು ಚಡಿ ಬಾಲ ಇಲ್ಲಿ ನೋಡ್ಬೋದು. ಗಂಡು ಹೆಣ್ಣು ಎರಡೂ ಚಡಿ ಬಾಲ ಅಕ್ಕಿಗಳು ಕೊಡ್ತಾರೆ. ಅದು ಚುಪ್ ತಿರಿ, ಉದ್ದ ತಿರಿ, ಇದಕ್ಕೂ ಅಷ್ಟೇ ತಿರಿ ಎಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. 2 ಸೈಡ್ ನೋಡ್ಬೋದು, ತಿರಿ ಎಲ್ಲ ಹೊಡೆದಿದ್ದೀವಿ. ಚುಪ್ ತಿರಿ ಇರುತ್ತೆ, ಉದ್ದ ತಿರಿ ಇರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಗಂಡು ಹೆಣ್ಣು 2-2.5 ದಸ್ತದ ಅಕ್ಕಿ, ಅಗ್ಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಕ್ಕ ಡಾರ್ಕ್ ಆಗಿರುತ್ತೆ, ಹರಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನು ಪಿಂಕಿಶ್ ಏನಾರು ಇದೆ ಇವೆಲ್ಲ ವಯಸ್ಸಾಗ್ತಾನೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ಇಲ್ಲಿ ನೋಡ್ಬೋದು ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ. ಇದು ಹೆಣ್ಣಿನ ಕಣ್ಣು. ರಿಂಗ್ ನಂಬರ್ 5081. ಫ್ರೆಂಡ್ಸ್, ಪ್ರತಿಯೊಂದು ಶೋಕ್ದಾರ್ಗೂ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಒಳ್ಳೆ ಜೊತೆ ಕೊಡೋಣ, ಬೆಸ್ಟ್ ಜೊತೆಗಳು ಕೊಡೋಣ ಅಂದ್ಬಿಟ್ಟು, ಅದು ಕಮ್ಮಿ ರೇಟ್ಗೆ ಕೊಡೋಣ ಅಂದ್ಬಿಟ್ಟು ಮಾಡ್ತಾರೋ ವಿಡಿಯೋ ಇದು. ಇವತ್ತಿನ ವಿಡಿಯೋಲಿ ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು, ಯಾವ ಅಕ್ಕಿ ಚೆನ್ನಾಗಿದೆ ಅನ್ನೋದು ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೂ ಈ ವಿಡಿಯೋನ ಕಳಿಸಿ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ಲು ಎಷ್ಟು ಜನಕ್ಕೆ ತಲುಪತ್ತೋ ಅಷ್ಟು ನಮ್ಮ ಅಕ್ಕಿಗಳು ಅವ್ರಿಗೆ ತಲುಪ್ದಂಗೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಅಲ್ಲಿ ಏನು ಇವಾಗ ತೋರಿಸ್ತೀನಿ, ನಗೀನಾ ತಾಮ್ರಾಲ್ ಗಂಡು, 6 ಗಂಟೆ ಚಿಲ್ಲರೆ ಆಡಿರೋ ಗಂಡು. ಬಾಜಿ ಬಂದ್ಬಿಟ್ಟು 6ರಿಂದ 8 ರಾಕೆಟ್ ಬಾಜಿ. ಅದಕ್ಕೆ ಜೊತೆ ಮಾಡಿರೋದು ಬಂದ್ಬಿಟ್ಟು ಧೂಮ ಅಲ್ಲಿ 3 ಕಟ್ಟಲ್ಲಿ ಹೆಣ್ಣು, 3 ಪಟ್ಟಿ ಇರುತ್ತೆ ಧೂಮ ಹೆಣ್ಣಿಗೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ವಿಡಿಯೋ ಅಲ್ಲಿ. ಈ ಬಂದ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಹೆಣ್ಣು ಬಂದ್ಬಿಟ್ಟು 7.5 ಗಂಟೆ ಹಾರಿರೋ ಹೆಣ್ಣು. ಧೂಮ ಹೆಣ್ಣು ಬಂದ್ಬಿಟ್ಟು 7.5 ಗಂಟೆ ಹಾರಿರೋ ಹೆಣ್ಣು. ಪಕಟಗಳು ನೋಡ್ಬೋದು, ಫುಲ್ ಆಚೆ ಅಗ್ಲ ಪಕಟ ಇರುತ್ತೆ ಹೆಣ್ಣಿಂದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಪ್ಲಸ್ ಅಗ್ಲ ಎದೆ ಇರುತ್ತೆ. ಈ ಗಂಡು ಹೆಣ್ಣಿಗೂ ಪಟ್ಟಗಳು 2 ಸೆಟ್ ಪಟ್ಟ ಮಾಡಿಸಿದ್ದೀವಿ. ಫಸ್ಟ್ ಸೆಟ್ ಪಟ್ಟ ಅಲ್ಲಿ 6-6.5 ಗಂಟೆ ರಿಸಲ್ಟ್ ಬಂದ್ಬಿಡ್ತು. ಸೆಕೆಂಡ್ ಸೆಟ್ ಪಟ್ಟ ಇನ್ನು ಚಿಕ್ಕ ಪಟ್ಟಗಳು ಆದ್ರೂ ಅವಲ್ಲಿ ನಮಗೆ 5 ಗಂಟೆ ಚಿಲ್ಲರೆ ರಿಸಲ್ಟ್ ಬಂದ್ಬಿಡ್ತು. ಯಾಕಂದರೆ ಸೆಕೆಂಡ್ ಸೆಟ್ ಪಟ್ಟ ಬಂದ್ಬಿಟ್ಟು 4 ಕಲ್ಲಿದು, ಫಸ್ಟ್ ಸೆಟ್ ಪಟ್ಟ ಬಂದ್ಬಿಟ್ಟು 7 ಕಲ್ಲಿದು. 7 ಕಲ್ಲಿಗೆಲ್ಲ 6 ಗಂಟೆ ಚಿಲ್ಲರೆ ರಿಸಲ್ಟ್ ಬಂದಿದೆ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆಟ ಚೆನ್ನಾಗಿದೆ. ಬಾಜಿ ಬಂದ್ಬಿಟ್ಟು 3-4 ಗಟ್ಟಿ ಬಾಜಿ ಹೊಡೆದ್ರೆ 3-4 ಬಾಜಿ ಮಾಡುತ್ತೆ. ಬಾಜಿ ಮಾಡ್ಕೊಂಡು ಅಕ್ಕಿ ಮುಂದೆ ಹೋಯ್ತು ಅಂದರೆ 30 ನಿಮಿಷ 35 ನಿಮಿಷ ಪಲ್ಲ ಬರುತ್ತೆ ಪಟ್ಟಗಳು. ತುಂಬ ಮೀಡಿಯಮ್ ಕೈ ಅಕ್ಕಿ, ಜಾಸ್ತಿ ಮೇಲೂ ಆಡಲ್ಲ, ಜಾಸ್ತಿ ಕೆಳಗಡೆ ಆಡಲ್ಲ, ಮೀಡಿಯಮ್ ಕೈಲಿ ಆಡುತ್ತೆ ಪಟ್ಟಗಳು. ತುಂಬ ಚೆನ್ನಾಗಿದೆ ಆಟ. ಮಿನಿಮಮ್ ಟೈಮು ನಮ್ಮ ಹತ್ರ ಅವಾಗ ಬಂದಿರೋದು
5-5:30 ಗಂಟೆಯಿಂದ 7 ಗಂಟೆ ತನಕ ಬಂದುಬಿಟ್ಟಿದೆ ಪಟ್ಟಾಗಳು. ಟೈಮಿಂಗು ಕ್ವಾಲಿಟಿ ಸಕ್ಕತ್ತಾಗಿ ಬರುತ್ತೆ, ಕಂಡೀಷನ್ ಸಕ್ಕತ್ತಾಗಿದೆ. ಎರಡಕ್ಕಿನೂ ನೋಡ್ಬೋದು, ತುಂಬ ಚೆನ್ನಾಗಿದೆ. ಬಂದ ಜೊತೆ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕಮ್ಮಿ ಬೆಲೆ ಕೊಡ್ತಾಯಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗೆ. ಈ ಬಂದ ಜೊತೆನ ಬರೀ 5,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಟೂರ್ನಮೆಂಟ್ ಸೀಸನ್ ಮುಗಿದ ಮೇಲೆ ಜೊತೆಗಳು ಹುಡ್ಕೋದು ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಈ ರೇಟ್ಗೆ ನಾವು ಕೊಡೋಕ್ಕಾಗಲ್ಲ, ಯಾಕಂದರೆ ಆ ಟೈಮಲ್ಲಿ ರೇಟ್ಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಗೆ ಬೇಗ ಹಾಕಿಗಳು ಸಿಗಲಿ ಅಂದ್ಬಿಟ್ಟು ಇವಾಗಲೇ ಬಂದ ಜೊತೆಗಳ್ನ ಕೊಡ್ತಾಯಿದ್ದೀನಿ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ಜೊತೆ ಬೇಕು ಅಂದ್ರೂ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಎರಡಕ್ಕಿನೂ ನೋಡ್ಬೋದು, ಕಂಡೀಷನ್ನು, ಕ್ವಾಲಿಟೀಸು ಇವೆಲ್ಲ ಸಕ್ಕತ್ತಾಗಿರುತ್ತೆ. ನಗಿನಲ್ಲಿ ತಾಮ್ರಾಲ್ ಗಂಡು, 3 ಪಟ್ಟಿಯಲ್ಲಿ ಧೂಮ ಹೆಣ್ಣು. ಫ್ರೆಂಡ್ಸ್, ಇವಾಗಿನ ಜಸ್ಟ್ ನಗಿನ ತಾಮ್ರಾಲ್ ಗಂಡು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ, ಶಿಪ್ ತಿರಿ, ಉದ್ದಾ ತಿರಿ ಬರುತ್ತೆ. ಕಪ್ಪು ಮಚ್ಚೆಗಳು ನೋಡ್ಬೋದು, ತಿರಿಯಲ್ಲಿ ಚೆನ್ನಾಗಿರುತ್ತೆ. 9ನೇ ತಿರಿ ಇಲ್ಲೂ ನೋಡ್ಬೋದು. 9ನೇ ತಿರಿ 8-10ಕ್ಕಿಂತ ಉದ್ದ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ. ತುಂಬ ಒಳ್ಳೆ ಅಕ್ಕಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣಿರುತ್ತೆ. ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹರ್ಡ್ಕೊಂಡಿರುತ್ತೆ, ಎದ್ದಿ ಕಾಣುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಲೈಟಾಗಿ ಏನು ಪಿಂಕಿಶ್ ಅನಾರಿ ಕಾಣಿಸ್ತದೆ. ಅವೆಲ್ಲ ವಯಸ್ಸಾಗ್ತಾನೆ ಕ್ರ್ಯಾಕ್ಸು ಒಡಕಲಿಗೆ ಟರ್ನ್ ಆಗುತ್ತೆ. ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ, ಶುದ್ಧ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ನೋಡ್ಬೋದು, ಕಾರ್ಬನ್ ಶೇಡ್ ಬಂದ್ಬಿಟ್ಟು ಫುಲ್ ಗ್ರೇ ಕಲರಲ್ಲಿ ಫುಲ್ ಹರ್ಡ್ಕೊಂಡಿರುತ್ತೆ. ವೈಬ್ರೇಷನ್ ಚೆನ್ನಾಗಿರುತ್ತೆ, ರೊಟೇಷನ್ ಚೆನ್ನಾಗಿರುತ್ತೆ. ನೋಡ್ಬೋದು ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಮಾಡ್ತಾ ಇರುತ್ತೆ. ಇದು ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ತಾಮ್ರಾಲ್ ಗಂಡು. ರಿಂಗ್ ನಂಬರ್ 3534. ಫ್ರೆಂಡ್ಸ್, ಇದಕ್ಕೆ ಮ್ಯಾಚ್ ಮಾಡಿರೋದು ಧೂಮ ಹೆಣ್ಣು. ಸಿಂಗಲ್ ಟೇಲ್ ಬರುತ್ತೆ, ಶುಭ್ ತಿರಿ, ಉದ್ದಾ ತಿರಿ ಬರುತ್ತೆ. ವೈಬ್ರೇಷನ್ ಸಕ್ಕತ್ತಾಗಿರುತ್ತೆ. ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ಸಕ್ಕತ್ತಾಗಿರುತ್ತೆ. 3 ಕಟ್ ಅಂತ ಹೇಳಿದ್ದೀನಿ. ನೋಡ್ಬೋದು ಇಲ್ಲಿ 3 ಪಟ್ಟಿಯಲ್ಲಿ ಧೂಮ ಹೆಣ್ಣು ಡಾರ್ಕ್ ಆಗಿರುತ್ತೆ. 3 ಪಟ್ಟಿ, 2 ಸೈಡು ಇದಕ್ಕೆ ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. 2 ಸೈಡು 3ನೇ ಪಟ್ಟಿ ನೋಡ್ಬೋದು. 3ನೇ ಪಟ್ಟಿ ಅನ್ನೋದು ಡಾರ್ಕ್. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗ್ಲ ಎದೆ, ಆಚೆ ಪಕಟ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಇದು ನೋಡ್ಬೋದು ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹರ್ಡ್ಕೊಂಡಿರುತ್ತೆ, ಎದ್ದಿ ಕಾಣುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಏನು ಕಣ್ಣಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ಇವೆಲ್ಲ ಇನ್ನೂ ವಯಸ್ಸಾಗ್ತಾ ಇದ್ದಾನೆ, ಕ್ರ್ಯಾಕ್ಸು ಒಡಕಲು ಜಾಸ್ತಿ ಆಗುತ್ತೆ. ವೈಬ್ರೇಷನ್ ಚೆನ್ನಾಗಿದೆ, ರೊಟೇಷನ್ ಚೆನ್ನಾಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ ಟಾಪ್ ಆಗಿರುತ್ತೆ ಈ ಹೆಣ್ಣಲ್ಲಿ. ರಿಂಗ್ ನಂಬರ್ 5281. ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರು ತುಂಬ ಜನ ಜಾಕಲ್ಲಿ ಜೊತೆ ಕೇಳ್ತಾ ಇದ್ರಿ. ಇಲ್ಲಿ ನೋಡ್ಬೋದು, ಜಾಕಲ್ಲಿ ಗಂಡು, ಜಾಕಲ್ಲಿ ಹೆಣ್ಣು. ಎರಡಕ್ಕಿನೂ ಅಗ್ಲ ಎದೆ ಇರುತ್ತೆ, ಎಸ್ ಟೈಪ್ ಕುತ್ತಿಗೆ ಇರುತ್ತೆ, ಚಡಿ ಶೇಪ್ ಇರುತ್ತೆ. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಪ್ಲಸ್ಸು ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಜಾಕ್ ಹೆಣ್ಣು ನೋಡ್ಬೋದು, ಆಚೆ ಪಕಟ ಬರುತ್ತೆ. ಜಾಕ್ ಗಂಡು ನೋಡ್ಬೋದು, ಆಚೆ ಪಕಟ ಬರುತ್ತೆ. ಈ ಬಂದ ಜೊತೆಗೆ ಪಟ್ಟಗಳು ನೀವು ಒಂದು 3ನೇ ಕಲ್ಲಿ ಹಂಗೆ ಪಟ್ಟಗಳನ್ನ ಬಿಡ್ಕೊಂಬಂದ್ಬಿಡಿ. ಯಾಕಂದರೆ ಇವಲ್ಲಿ ಬೇಗ ಟೈಮಿಂಗ್ ಬರುತ್ತೆ. 3ನೇ ಕಲ್ಲಿ ಹಂಗೆ ಪಟ್ಟಗಳನ್ನ ಬಿಡ್ಕೊಂಬನ್ನಿ. ನಿಮಗೊಂದು 5ನೇ ಕಲ್ಲಿ 6ನೇ ಕಲ್ಲಿಗೆಲ್ಲ ಕಮ್ಮಿ ಅಂದ್ರೇನು 6 ಗಂಟೆ ದಾಟಿಬಿಡುತ್ತೆ ಪಟ್ಟಗಳು. 3ನೇ ಕಲ್ಲಿಗೆ ಬಿಡ್ಕೊಂಬಂದರೆ 5ರಿಂದ 6ನೇ ಕಲ್ಲಿಗೆ 5 ಗಂಟೆ ಅನ್ನೋದು ದಾಟಿಬಿಡುತ್ತೆ. ಬಾಜಿ ಬಂದ್ಬಿಟ್ಟು ಒಂದೊಂದು ಪಟ್ಟಗಳು 3-4 ಬಾಜಿ ಮಾಡುತ್ತೆ. ಒಂದೊಂದು ಪಟ್ಟಗಳು 6ರಿಂದ 8 ರಾಕೆಟ್ ಬಾಜಿ ಬರುತ್ತೆ. ಒಂದು ಸತಿ ಎದೆ ಎತ್ಕೊಂಡು ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಅಕ್ಕಿ 10-15 ಅಡಿ ಮೇಲಾಗ್ಬಿಡುತ್ತೆ. ಸೀದಾ ಒಂದು ಸತಿ ಪಲ್ಲಕ್ಕೆ ಹೋಯ್ತು ಅಂದರೆ 25ರಿಂದ 30 ನಿಮಿಷ ಪಲ್ಲ ಹೋಗುತ್ತೆ. ಪ್ಲಸ್ಸು ಮೀಡಿಯಮ್ ಕೈ ಆಟ ಇರುತ್ತೆ. ತುಂಬ ಮೇಲೆ ಓಡಲ್ಲ, ತುಂಬ ಕೆಳಗಡೆ ನೋಡಲ್ಲ, ಮೀಡಿಯಮ್ ಕೈ ಆಟ ಇರುತ್ತೆ. ತುಂಬ ಸ್ಲೋ ರೆಕ್ಕೆ ಹಾಕತ್ತೆ ಪಟ್ಟಗಳು. ಈ ಲೈನಲ್ಲಿ ತುಂಬ ಸ್ಲೋ ಆಗಿ ಹಾಕತ್ತೆ ರೆಕ್ಕೆಗಳು. ದೂರ ಪರನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ಒಂದು ದಾರಿಯಲ್ಲಿ ಹೋದರೆ ಬರದೇ ಇನ್ನೊಂದು ದಾರಿಯಲ್ಲಿ ಬರುತ್ತೆ. ಮೇಯ್ನು ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹಕ್ಕಿ ಕಂಡೀಷನ್ ನೋಡ್ಕೊಳ್ಳಿ.
ಒಂದು ಸೂಪರ್ ಕ್ವಾಲಿಟಿಯಲ್ಲಿ ಜಾಕಲ್ಲಿ ಬಂದ ಜೊತೆ ತೋರಿಸ್ತಾ ಇದ್ದೀನಿ. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಗಂಡು ಹೆಣ್ಣು ಎರಡೂ ಅಲ್ಟಿಮೇಟ್ ಆಗಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಗಂಡು ಬಂದ್ಬಿಟ್ಟು ಹೆವಿ ಶುದ್ಧ ಕಣ್ಣಿರುತ್ತೆ, ಹೆಣ್ಣು ಬಂದ್ಬಿಟ್ಟು ಲೈಟಾಗಿ ಪಿಂಕಿಶ್ ಇರುತ್ತೆ. ಕ್ವಾಲಿಟಿ ವೈಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಎರಡಕ್ಕಿನೂ ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ನೋಡ್ಕೊಳ್ಳಿ. ಜಾಕಲ್ಲಿ ಇವಾಗ ಹಕ್ಕಿಗಳು ಸಿಗೋದು ಸ್ವಲ್ಪ ಕಷ್ಟನೇ ಆಗಿಬಿಟ್ಟಿದೆ. ಅದರಲ್ಲೂ ಒಂದು ಒಳ್ಳೆ ಕ್ವಾಲಿಟಿ ಹಕ್ಕಿ ಸಿಗೋದು ತುಂಬ ಕಷ್ಟ ಇದೆ. ಬೆಸ್ಟ್ ಬಂದ ಜೊತೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ ಬರೀ 5,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಜಾಕಲ್ ಗಂಡು, ಜಾಕಲ್ ಹೆಣ್ಣು, ಕಂಡೀಷನ್ನು ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲು ಎಸ್ ಟೈಪ್ ಕುತ್ತಿಗೆ, ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲು ಎಸ್ ಟೈಪ್ ಕುತ್ತಿಗೆ, ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ಲೆಸ್ ಆಗಿರುತ್ತೆ. ಎದೆಗಳು ಫುಲ್ಲು ಅಗ್ಲ ಹಿಡ್ಕೊಳ್ಳುತ್ತೆ, ಎದೆಗಳು ಮುಂದೆ ಹಿಡ್ಕೊಂಡೆ ನಿಂತ್ಕೊಳ್ಳುತ್ತೆ. ಇದು ಜಾಕಲ್ಲಿ ಬಂದ ಜೊತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಜಾಕ್ ಗಂಡು ನೋಡಿದ್ರಿ, ಸಿಂಗಲ್ ಟೈಲ್ ಬರುತ್ತೆ, ಚುತ್ತಿರಿ ಉದ್ದಾತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಸೂಪರ್ ಆಗಿರುತ್ತೆ. ಸರ್ಕ್ನಿ ಗೇಟ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ಈ ಗಂಡಲ್ಲಿ 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ. ಇವಾಗ ನೆಕ್ಸ್ಟ್ ಈ ಅಕ್ಕಿನ ಮಾಡಿಕೊಂಡ್ರೆ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ವೈಬ್ರೇಷನ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಈ ಗಂಡಿಗೆ ಹೆವಿ ಸರ್ಕ್ನಿ ಇದೆ, ಹೆವಿ ಗೇಟ್ಲಿ ಇದೆ. ಲೆಂತ್ ವೈಸು ಚಡಿ ಶೇಪು, ಅಗ್ಲ ಎದೆ, ಎರಡು ಆಚೆ ಪಕಟ ಇರುತ್ತೆ. ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಹಳೆಯ ಅಕ್ಕಿ ಚೊಂಚು ಯಾವ ಟೈಪಲ್ಲಿ ಬರುತ್ತೆ ಆ ಟೈಪಲ್ಲಿ ಇರುತ್ತೆ. ಫುಲ್ಲು ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ನೋಡ್ಬೋದು, ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಆಗಿರುತ್ತೆ. ಹೆವಿ ಶುದ್ಧ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹಡ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕಲು ಇವಾಗ ಏನು ಸ್ಟಾರ್ಟ್ ಆಗ್ತಾಯಿದೆ, ಇನ್ನೂ ವಯಸ್ಸಾಗ್ತಾಯಿದ್ರೆ ಕ್ರ್ಯಾಕ್ಸು ಒಡಕಲು ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಈ ಕಣ್ಣಲ್ಲಿ. ಜಾತಿ ಮಾಡ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ. ಪ್ಲಸ್ ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿದೆ. ನೋಡ್ಬೋದು, ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. ರಿಂಗ್ ನಂಬರ್ 3739. ಫ್ರೆಂಡ್ಸ್, ಇದು ಜಾಕಲ್ಲಿ ಹೆಣ್ಣು, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಬರುತ್ತೆ, ಉದ್ದಾತಿರಿ ಬರುತ್ತೆ. ವೈಬ್ರೇಷನ್ನು ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ಚೆನ್ನಾಗಿರುತ್ತೆ. ಇದಕ್ಕೂ ಅಷ್ಟೇ 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಹಕ್ಕಿ. ಲೆಂತ್ ವೈಸು ಚಡಿ ಶೇಪು, ಸೂಪರ್ ಅಗ್ಲ ಎದೆ, ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಟೈಪಲ್ಲಿ ಇದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್ನು, ರೊಟೇಷನ್ ಇವೆಲ್ಲ ಸಕ್ಕತ್ತಾಗಿರುತ್ತೆ. ಲೈಟಾಗಿ ಅನಾರಿ ಇದೆ, ಅವೆಲ್ಲ ವಯಸ್ಸಾಗ್ತಾರೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಇದು ಜಾಕಲ್ಲಿ ಹೆಣ್ಣು. ರಿಂಗ್ ನಂಬರ್ 5422. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.